ಸೋನಂ ಸಿಯಾ ಬಳಿಕ ರೂಬಿ ಕ್ರೂರತ್ವ ಇದೀಗ ಬಯಲಾಗಿದೆ. ಪತಿಯನ್ನ ಕೊಂದು ಬಾತ್ರೂಮ್ನಲ್ಲಿ ಹೂತು ಟೈಲ್ಸ್ ಹಾಕಿದ್ಲು ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇಂಥದ್ದೊಂದು ಭೀಕರ ಕೊಲೆ ನಡೆದಿದೆ. ಪತಿಯನ್ನ ಕೊಂದು ಹೂತಿಟ್ಟು ಕಾಣೆಯಾಗಿದ್ದಾನೆ ಅಂತ ಹೇಳಿ ಸ್ವತಃ ಪತ್ನಿಯೇ ನಾಟಕವಾಡಿದ್ದಾಳೆ. ಹತ್ಯೆ ನಡೆದು 45 ದಿನಗಳ ಬಳಿಕ ಆಕೆಯ ಕರಾಳ ಮುಖ ಬಯಲಾಗಿದೆ. ಮೇ 26ರಂದು ತನ್ನ ಗಂಡ ಕಾಣೆಯಾಗಿದ್ದಾಗಿ ಪತ್ನಿ ರೂಬಿ ದೂರನ್ನ ಕೊಟ್ಟಿದ್ಲು. 44 ವರ್ಷದ ಗಂಡ ಸುರೇಂದ್ರ ಶರ್ಮಾ ಮಿಸ್ಸಿಂಗ್ ಅಂತ ದೂರನ್ನ ದಾಖಲಿಸಿದ್ಲು. ಮೇ 18ರಿಂದಲೇ ಕಾಣ್ತಾ ಇರಲಿಲ್ಲ. ಆಗಿನಿಂದಲೇ ಈ ಕಥೆಯನ್ನ ಆರಂಭಿಸಿದ್ಲು. ಹೊರ ಹೋಗಿದ್ದಾರೆ, ಶೀಘ್ರ ಬರ್ತಾರೆ ಅಂತ ಸಂಬಂಧಿಕರಿಗೆ ಹೇಳಿದ್ಲು. ಬಳಿಕ ಮೇ 26ರಂದು ಗಂಡ ಕಾಣೆಯಾಗಿದ್ದಾಗಿ ಖುದ್ದು ಪತ್ನಿ ರೂಬಿಯೇ ದೂರನ್ನ ಕೊಟ್ಟಿದ್ಲು. ವಿಚಾರಣೆ ವೇಳೆ ಆಕೆಯ ಹೇಳಿಕೆಯಿಂದ ಪೊಲೀಸರಿಗೆ ಕೆಲವು ಅನುಮಾನ ಹುಟ್ಟಿತ್ತು. ಒಮ್ಮೊಮ್ಮೆ ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದ ಕಾರಣ ಅನುಮಾನಗೊಂಡಿದ್ರು. ಕಳೆದ ಶುಕ್ರವಾರ ವಿಚಾರಣೆಯ ಭಾಗವಾಗಿ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಪೊಲೀಸರು ಬಂದಾಗ ಅನುಮಾನಾಸ್ಪದವಾಗಿ ಪತ್ನಿ ರೂಬಿ ವರ್ತಿಸಿದ್ಲು. ಮೃತ ಸುರೇಂದ್ರ ಸಹೋದರ ಕೊಟ್ಟ ಕೆಲ ಮಾಹಿತಿಯಿಂದ ತನಿಖೆಯ ಚುರುಕು ಪಡೆದುಕೊಂಡಿದ್ದು, ಮನೆಯ ಬಾತ್ರೂಮ್ಗೆ ಹೋದಾಗ ಹೊಸದಾಗಿ ಹಾಕಿದ್ದ ಟೈಲ್ಸ್ ಕಂಡು ಪೊಲೀಸರಿಗೆ ಅನುಮಾನ ಬಂದಿದೆ. ಕೂಡಲೇ ಆ ಟೈಲ್ಸ್ ಅನ್ನ ತೆಗೆಸಿದ್ದಾರೆ. ಸ್ವಲ್ಪ ಆಳಕ್ಕೆ ಮಣ್ಣು ತೆಗಿತಾ ಇದ್ದಂತೆ ಸುರೇಂದ್ರ ಶರ್ಮಾ ಮೃತದೇಹ ಪತ್ತೆಯಾಗಿದೆ. ಸುರೇಂದ್ರ ಶರ್ಮಾ ಅಸ್ಥಿ ಪಂಜರ ನೋಡಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿದ್ದಾರೆ. ಹತ್ಯೆ ನಡೆದು 45 ದಿನಗಳ ಬಳಿಕ ಸುರೇಂದ್ರ ಸಾವಿನ ಸತ್ಯ ಬಯಲಾಗಿದೆ. ಸದ್ಯ ಪತ್ನಿಯನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದು ಆಕೆಯನ್ನ ಜೈಲಿಗೆ ಕಳುಹಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.